ರೈತನ ಬಾಳೆಯು ಕೈಗೆ ಬಂದ ತುತ್ತು ಬಾಯಿಗೆ ಬಾರದ ಹಾಗೆ ಆಗಿದೆ. ನಾಗರಾಜ್ ಚಬ್ಬಿಯ ಧಾರವಾಡ ಜಿಲ್ಲೆಯ ಕಲಘಟಗಿ ತಾಲೂಕಿನ ವಿವಿಧ ಗ್ರಾಮದ ರೈತರ ಭೂಮಿಗೆ ಕಬ್ಬು ಸುಟ್ಟಿರುತ್ತದೆ. ಇಂತಹ ಸುಟ್ಟಂತ ಸ್ಥಳಕ್ಕೆ ನೆರವಾಗಲು ಬಂದಂತಹ ಮಾಜಿ ವಿಧಾನ ಪರಿಷತ್ ಸದಸ್ಯರಾದಂತಹ ನಾಗರಾಜ್ ಚಬ್ಬಿ ಭೇಟಿ ನೀಡಿ ರೈತರಿಗೆ ಸಾಂತ್ವನ ಹೇಳಿದರು. ಜಿನ್ನೂರು, ಮಲಕನಕೊಪ್ಪ, ಸೋಲಾಗೊಪ್ಪ ಒಂದು ಗ್ರಾಮಗಳು ಸೇರಿದಂತೆ ವಿವಿಧ ಕಡೆ ರೈತ ಬೆಳೆದಂತಹ ಕಬ್ಬುನ ಹೊಲಗೆ ಬೆಂಕಿ ಆಹುತಿಯಾಗಿದೆ. ಇದಕ್ಕೆಲ್ಲ ಯಾರು ಹೊಣೆ ಅಂತ ಹೇಳಿದ್ರು. ವರ್ಷಗಟ್ಟಲೆ ಬೆಳೆದಿರುವಂತಹ ಕಬ್ಬು ಕೈಗೆ ಬಂದ ತುತ್ತು ಬಾಯಿಗೆ ಬಾರದ ಹಾಗೆ ಆಗಿದೆ. ಇದಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ರೈತರಿಗೆ ನೆರವಾಗಬೇಕಾಗಿದೆ ಅಂತ ಮಾಜಿ ವಿಧಾನ ಪರಿಷತ್ ಸದಸ್ಯರಾದಂತಹ ನಾಗರಾಜ್ ಚಬ್ಬಿ ತಿಳಿಸಿದರು. ವರದಿ ಪ್ರಕಾಶ್ ಧೂಪ್, ಮಹಾಯುದ್ಧ ನ್ಯೂಸ್, ಧಾರವಾಡ. ಅಲ್ಲೇ ಕರೆಕ್ಟಿಗೆ ಬದುಕಿದ್ದಾರೆ ಆಮೇಲೆ ಎಲ್ಲ ಸೂಟ್ ಮ್ಯಾಗ ನೀವು ಗಾಡಿ ಇಲ್ಲ ಅಂತ ಹೇಳಿದ್ರಂದ್ರೆ ಅದು ಉತ್ತರ ಕೊಡೋದು ಇಲ್ರಿ. ರೈತ ಹಾಳಾಗಿಂದ ಅಗ್ನಿಶಾಮಕದವ್ರು ಮಾತಾಡಿದ್ರಿ. ಹೈಯೆಸ್ಟ್ ಧಾರವಾಡ ಜಿಲ್ಲಾದಾಗ ಒಂದು ಅಂತ ಕಂಪ್ಲೇಂಟ್ ಬರೋದ್ರಿ. ಹೋದ ವರ್ಷನ 148 ಸಿಗೈತಿ ಅಂತಂದ್ರೆ ಈಗ ಹಿಂದಿನೂ ಈಗ ನಮ್ಮ ರೈತರು ಹೇಳ್ತಿದ್ದಾರೆ ಸುಮಾರು 3 ವರ್ಷದಿಂದ ಆಗಿರುವಂಥ ಏನು ಸುಟ್ಟು ಹಾಳಾದಂಥ ಹೊಲಗಳಿಗೆ ಇವತ್ತಿನವರೆಗೂ ಸಹಿತ ಪರಿಹಾರ ಬಂದಿಲ್ಲ. ಈಗ ಸರ್ಕಾರ ಇದಕ್ಕೆ ಮಲ್ಯತೆ ಅಂತ ಹೇಳ್ಬೇಕು, ಏನು ಸತ್ಯತೆ ಅಂತ ಹೇಳ್ಬೇಕು ನನಗಂತೂ ಗೊತ್ತಾಗ್ತಾ ಇಲ್ಲ. ಮೊನ್ನೆ ನಾನು ಹೆಸ್ಕಾಮಿಗೆ ಈ ಧಾರವಾಡ ತಾಲೂಕಿನಲ್ಲಿ ಸುಟ್ಟಾಗ ನಾನು ಅಲ್ಲಿ ಭೇಟಿ ಕೊಟ್ಟು ಅಲ್ಲಿ ಕೇಳಿದಾಗ ಬೇರೆ ಕಡೆ ಎಲ್ಲ ಪರಿಹಾರ ಕೊಡಕತ್ತಾರ. ಅವ್ರು ಚೇರ್ಮನ್ರ ಹತ್ರ ನಾನು ಮಾತಾಡಿದೆ. ಅವರೇ ಹೇಳಕತ್ತಿದ್ರು ಒಂದು ಕಡೆ 2,70,000 ಅಂತ, ಒಂದು ಕಡೆ 3 ಲಕ್ಷ ಅಂತ, ಒಂದು ಕಡೆ 4 ಲಕ್ಷ ಅಂತ ಈ ರೀತಿ ಪರಿಹಾರ ಕೊಟ್ಟರೆ. ಅದು ನಮ್ಮ ಕ್ಷೇತ್ರಕ್ಕೆ ಇಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಇದ್ದರೂ ಸಹಿತ ಯಾಕೆ ಇವತ್ತಿನವರೆಗೂ ಬಂದಿಲ್ಲ ಅನ್ನೋದು ಇಲ್ಲಿಯ ಅಧಿಕಾರಿಗಳು ಹಾಗೂ ಇಲ್ಲಿ ಸಚಿವರು ಗಮನ ಕೊಡಬೇಕು. ರೈತರಿಗೆ ಆಗ್ತಿರುವಂಥ ಏನು ಅನಾನುಕೂಲ ಈಗಾಗಲೇ ಇಲ್ಲಿ ತಾವು ಸಹಿತ ನೋಡಾಕತ್ತೀರಿ. ಸುಮಾರು 40 ಎಕರೆ ಭೂಮಿ ಇವತ್ತು 40 ಎಕರೆ ಭೂಮಿ ಕಬ್ಬಿನ ಹೊಲ ಪೂರ ಕಬ್ಬು ಸುಟ್ಟು ಕರ್ಕಲಾಗೈತಿ. ಅದೇ ರೀತಿ ಅಲ್ಲಿರುವಂಥ ನೀರಾವರಿ ಬೇಕಾಗಿರುವಂಥ ಎಲ್ಲ ಸಾಮಗ್ರಿಗಳು, ಪೈಪ್ಲೈನ್ ಇರ್ಬೋದು, ಪಂಪ್ಸೆಟ್ ಇರ್ಬೋದು, ಎಲ್ಲ ಸ್ಪ್ರಿಂಕ್ಲರ್ಸು ಅವು ಸಹಿತ ಸುಟ್ಟಿರ್ತಾವೆ. ಇವುಗಳನ್ನೆಲ್ಲ ಗಮನಕ್ಕೆ ತೊಗೊಂಡು ಸರ್ಕಾರ ತುರ್ತಾಗಿ ಪರಿಹಾರ ಕೊಡಬೇಕಂತೇಳಿ ನಾನು ಇವತ್ತು ಸರ್ಕಾರಕ್ಕೆ ಆಗ್ರಹ ಮಾಡ್ತೀನಿ. ಮತ್ತು ಅದೇ ರೈತರ ಇನ್ನೂ ಇತರ ಅನೇಕ ಸಮಸ್ಯೆಗಳು, 108 ಸಮಸ್ಯೆಗಳು ಇಲ್ಲದವು. ಇಲ್ಲಿ ಯಾರೋ ಒಬ್ಬರು ಇಲ್ಲಿ ಪರಿಹಾರ ಮಾಡಬೇಕು, ನಾವು ಭೇಟಿ ಕೊಡಬೇಕು, ರೈತರ ಕಷ್ಟಗಳಿಗೆ ಸ್ಪಂದಿಸಬೇಕು ಅನ್ನೋ ಯಾರೊಬ್ಬರು ಮಾಡ್ತಾಯಿಲ್ಲ. ಇದು ದುರ್ದೈವದ ಸಂಗತಿ. ಇಂಥ ಸಮಯದಲ್ಲಿ ಫೈರ್ ಬ್ರಿಗೇಡು ಸಹಿತ ನಾನು ಕೇಳಿದೆ, ಈಗ ಬರೀ ಒಂದು ವೆಹಿಕಲ್ ಐತಂತ ಕಲಘಟಗಿಯಲ್ಲಿ. ಅದರಿಂದ ಇನ್ನೂ 2 ತಿಂಗಳ ನಮ್ಮದು ಕಬ್ಬಿನ ತೀಕಿರ್ತೈತಿ. ನಾನು ಹೇಳೋದಿಷ್ಟೇ ಸರ್ಕಾರಕ್ಕೆ, ಅಟ್ಲೀಸ್ಟ್ 2 ತಿಂಗಳ ಒಂದು 4-5 ಗಾಡಿ ಇಲ್ಲಿ ಕಲಘಟಗಿ ತಂದಿಡುವಂಥ ಕೆಲಸ ಮಾಡಿರಿ. ರೈತರಿಗೆ ಆದಷ್ಟು